ಹಾಯ್ ಹಲೋ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಚಾನಲ್ಗೆ ಸ್ವಾಗತ. ಏನು ವಿಷಯ ಎಂತಕ್ಕೆ ಬಂದಿದ್ದಾನೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಖಂಡಿತ ಒಂದು ತುಂಬ ಖುಷಿಯಾದಂಥ ವಿಷಯ ಇದೆಯಾ. ಏನು ಅಂತ ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ನನಗೆ ಬೇರೆಯವ್ರಿಗೆ ಎಷ್ಟು ಖುಷಿ ಇದೆ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಕಾಸಿಂದೆ ಓಡ್ತಾ ಇರೋ ಪ್ರಪಂಚದಲ್ಲಿ ಎಷ್ಟೋ ಜನ ನನ್ನಂಥ ಮಿಡಲ್ ಕ್ಲಾಸ್ ಹುಡುಗರು ಕನಸು ಅಂತ ತಗೊಂಡ್ರೆ ಒಂದು ಫೋನ್ ತೋರಿಸ್ಬೇಕು ನಿಮ್ಗಳಿಗೆ ಅಂತ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ತಗೊಂಡಿರೋ ಫೋನು. ಈಗಿನ ಜನ್ರೇಷನಲ್ಲಿ ಹುಟ್ಟಿರೋ ಮಗುವಿಂದ ಹಿಡಿದು ಸಾಯೋ ಮುದುಕರವರೆಗೂ ಫೋನ್ ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಪ್ರತಿಯೊಬ್ಬೊಬ್ಬರು ಹತ್ರ ಒಂದೊಂದು ಫೋನ್ ಇರುತ್ತೆ. ಎಷ್ಟೋ ಜನ ಮಿಡಲ್ ಕ್ಲಾಸ್ ಹುಡುಗರು ನನಗೆ ಅಂಥ ಫೋನ್ ತೊಗೊಬೇಕು, ಇಂಥ ಫೋನ್ ತೊಗೊಬೇಕು ಅಂತ ಆಸೆನೂ ಇರುತ್ತೆ. ಸೊ ಇವತ್ತು ನನ್ನ ಹತ್ರ ಇರುವಂತಹ ಫೋನು ಸ್ಯಾಮ್ಸಂಗ್ ಅಲ್ಟ್ರಾ 25. ಅದು ಈಗ ನಮ್ಮ ಫೋನ್ಗಳಲ್ಲೇ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಫೋನು. ಈಗಿರೋ ಜನ್ರೇಷನಲ್ಲಿ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಫೋನು ಯಾವುದು ಅಂತ ಅಂದರೆ ಸ್ಯಾಮ್ಸಂಗ್ ಅಲ್ಟ್ರಾ 25 ಅಂತ ಹೇಳ್ಬೋದು. ನನಗಂತೂ ತುಂಬ ಖುಷಿ ಇದೆ. ಇಂಥ ಕಾಸ್ಟ್ಲಿ ಫೋನ್ ನಾನು ಹಿಡ್ಕೊಂಡಿದ್ದೀನಲ್ಲ ಅಂತ ಒಂದು ಕಡೆ ಖುಷಿ ಇದ್ದರೆ, ಇನ್ನೊಂದು ಕಡೆ ತಪ್ಪಿ ಬಿದ್ದೋದ್ರೆ ಎಷ್ಟು ಖರ್ಚು ಮಾಡಬೇಕು ಅಂತ ಭಯನೂ ಇದೆ. ಏಕೆಂದರೆ ನಾವು ಮಿಡಲ್ ಕ್ಲಾಸ್ ಹುಡುಗರು ಎಲ್ಲೋ ಒಂದು ಟೈಮಲ್ಲಿ ನಮ್ಮ ಫೋನ್ ರೀಚಾರ್ಜ್ ಮಾಡಿಸ್ಬೇಕು ಅಂದರೂ ಯೋಚನೆ ಮಾಡ್ತಿದ್ದೋ. ಇವತ್ತು ಅತ್ಯಂತ ಕಾಸ್ಟ್ಲಿಯೆಸ್ಟ್ ಫೋನ್ ತೊಗೊಂಡಿದ್ದೀನಿ. ಅದು ನನಗಂತೂ ತುಂಬಾ ಖುಷಿ ಇದೆ, ದೇವರ ಆಶೀರ್ವಾದ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಒಂದು ಕನಸಿದ್ದಿರುತ್ತೆ, ಆಸೆನೂ ಕೂಡ ಇದ್ದೇ ಇರುತ್ತೆ. ಅದೇ ಥರ ಒಂದು ಫೋನ್ ತೊಗೊಬೇಕು ಅಂತ ಇತ್ತು. ಅದು ಲಾಂಚ್ ಆಗಿದ್ದ ದಿನವೇ ತೊಗೊಬೇಕು ಅಂತ ಆಸೆ ಇತ್ತು ನನಗೆ. ಸ್ಯಾಮ್ಸಂಗ್ ಇದು ಬೆಂಗಳೂರಲ್ಲಿ ನಾನು 3ನೇವನೋ 4ನೇವನೋ ಅಂದರೆ ಲಾಂಚ್ ಆಗಿದ್ದ ತಕ್ಷಣ ತಗೊಂಡಿರೋದ್ರಲ್ಲಿ ನಾನು ಒಬ್ಬ. ಯಾಕೆಂದರೆ ಅಷ್ಟು ಕ್ಯೂರಿಯಾಸಿಟಿ ಇತ್ತು, ಹೆಂಗಿರುತ್ತೋ ಏನು ಎತ್ತ. ನಮ್ಮ ಫ್ರೆಂಡ್ಸ್ ಹತ್ರ ಎಲ್ಲ ಸ್ಯಾಮ್ಸಂಗ್ ಅಲ್ಟ್ರಾ 24 ಇತ್ತು. ನಾನು ಅದನ್ನು ತೊಗೊಬೇಕು ಅಂದ್ಕೊಂಡೆ. ಆದರೆ ಅದು ಬೇಡ, ಇವಾಗ ಲಾಂಚ್ ಆಗುತ್ತೆ, ಲಾಂಚ್ ಆದಮೇಲೆ ತಗೊಳ್ಳೋಣ ಅಂತ ಪ್ಲಾನ್ ಇತ್ತು. ಇದು ಬಂದು ಫುಲ್ ಕ್ಯಾಶಲ್ಲಿ ತೊಗೊಂಡಿದ್ದು ನಾನು. ಯಾಕೆಂದರೆ ಮಂತ್ಲಿ EMI ಕಟ್ಟೋಕ್ಕಾಗಲ್ಲ ನಮ್ಮ ಕೈ, ಯಾಕೆಂದರೆ ಒಂದೇ ಹುದ್ದೆಲಿ ಇರೋದಿಲ್ಲ. ಇದು ನಾನು ಇನ್ನೊಂದು ವಿಷಯ ನಿಮ್ಗೆ ಏನು ಹೇಳಬೇಕು ಅಂತಂದರೆ, ಸುದ್ದಿ ಸೈಕಲ್ ಚಾನಲ್ಗೋಸ್ಕರ ತಗೊಂಡಿರೋ ಅಂಥ ಫೋನ್ ಇದು. ಯಾಕೆಂದರೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೆ ಮೇಲೆ ತೊಗೊಂಡಿದ್ದೀನಿ. ಯಾಕೆಂದರೆ ತುಂಬ ಕಷ್ಟಪಟ್ಟು ಇಷ್ಟೊಂದೆಲ್ಲ ಬಂಡವಾಳ ಹಾಕ್ತಿದ್ದೀವಿ ಅಂತಂದರೆ ನಿಮ್ಗಳ ಪ್ರೀತಿ. ನೀವು ಖಂಡಿತವಾಗ್ಲೂ ಚೆನ್ನಾಗಿ ನಮ್ಮ ವ್ಯೂವರ್ಸು ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ವೀಡಿಯೋಸ್ನ ನೋಡ್ತೀರಾ ಅಂತ ನಂಬಿಕೆ ಮೇಲೆ ತೊಗೊಂಡಿದ್ದೀನಿ. ನಿಮ್ಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕು ಅಂತ ತೊಗೊಂಡಿದ್ದೀನಿ. ನನಗಂತೂ ತುಂಬ ಖುಷಿ ಇದೆ. ಹಂಗಾಗಿ ನೆನ್ನೆ ಲಾಂಚ್ ಆಗಿದ್ದ ತಕ್ಷಣ ಈ ಫೋನ್ ತೊಗೊಂಡೆ. ಈ ಫೋನ್ನ ಬೆಲೆ 1,35,000. ನನಗೆ ಪ್ರೆಸೆಂಟು ಬೇಕು ಅಂತ ಅಂದಿದ್ದಕ್ಕೆ 5,000ದಿಂದ 6,000 ಎಕ್ಸ್ಟ್ರಾ ಆಯಿತು. ಸೊ 1,42,000 ಕೊಟ್ಟು ನಾವು ಫುಲ್ ಕ್ಯಾಶ್ ಕೊಟ್ಟು ಈ ಫೋನ್ ತೊಗೊಂಡು ನಿಜವಾಗ್ಲೂ ನನಗಂತೂ ತುಂಬ ಖುಷಿದೆ. 256 GB ಮೆಮೊರಿ ಇದೆ, ಇದು 12 GB ರ್ಯಾಮ್ ಇದೆ ಇದು. ಸೊ ನಿಜವಾಗ್ಲೂ ಹೇಳ್ತೀನಿ, 200 MP ಕ್ಯಾಮ್ರಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 100x ಝೂಮ್ ಬರುತ್ತೆ ಇದು. ನೋಡೋದ್ರಲ್ಲ ತುಂಬ ಸ್ಮೂತ್ ಇದೆ ಫೋನು. ಯಾಕೆಂದರೆ ಅಷ್ಟೊಂದು ತೂಕನೂ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ. ನಾವೆಲ್ಲ ಫೋನ್ ತಗೊಳ್ಳೋದೇ ಕ್ಯಾಮ್ರಾಗೋಸ್ಕರ ಮತ್ತು ಒಂದು ವೀಡಿಯೋ ಶೂಟ್ಗೋಸ್ಕರ, ಮತ್ತು ಫೋನು ಚೆನ್ನಾಗಿ ಯೂಸ್ ಆಗಲಿ, ಹ್ಯಾಂಗ್ ಆಗದೆ ಇರಲಿ ಅಂತ ಅಂದ್ಬಿಟ್ಟು ನಾವಿದನ್ನು ಫೋನ್ ತೊಗೊಳ್ಳೋದು. ಸೊ ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಇದೆ. ಏಕೆಂದರೆ ತುಂಬ ಸ್ಮೂತಾಗಿದೆ, ಅಷ್ಟೊಂದು ವೆಯ್ಟ್ ಅಂತ ಅನಿಸ್ತಾ ಇಲ್ಲ. ಮತ್ತು ಇದು ವೈಡ್ ಆ್ಯಂಗಲಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಕ್ಯಾಮ್ರಾ ಅಂತೂ. ಮತ್ತು ವ್ಲಾಗ್ ಮಾಡ್ತಾರೆ ಗೊತ್ತಾ, ಅವ್ರಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಯಾಕೆಂದರೆ ಔಟ್ಸೈಡ್ ನಾಯ್ಸು ತುಂಬ ಕಂಟ್ರೋಲ್ ಆಗುತ್ತೆ ಈ ಫೋನಲ್ಲಿ. ಮತ್ತು ಫ್ಯೂಚರು AI ಫ್ಯೂಚರ್ ಇದೆ ಇದರಲ್ಲಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದು ಲೇಟೆಸ್ಟ್ ಫೋನಲ್ಲಿ ಇದೊಂದು ಸ್ಯಾಮ್ಸಂಗ್ ಅಲ್ಟ್ರಾ 24 ತಮ್ಮ ಆದರೆ ಇದು ಅಣ್ಣ ಆಗ್ಬೋದು. ಕಾಸು ಕೊಟ್ಟಂಗೆ ಕಜಾಯ ಅಂತಾರಲ್ಲ ನಮ್ಮ ಕಡೆ, ಆ ಥರ ನಾವು ಹೆಂಗೆ ಕಾಸು ಕೊಡ್ತೀವೋ ಅದ್ರ ಮೇಲೆ. ನನ್ನ ಹತ್ರ ಐಫೋನ್ ಇತ್ತು, ಐಫೋನ್ ಯೂಸ್ ಮಾಡ್ತಾಯಿದ್ದೆ. ಸೊ ಒಂದು ಆ್ಯಂಡ್ರಾಯ್ಡ್ ಫೋನ್ ಇರಬೇಕಲ್ವ, ಐಫೋನ್ ಇದ್ದರೆ ಅಂದ್ಬಿಟ್ಟು ನನ್ನ ಹತ್ರ ಓಪೋ ಇತ್ತು. ಅದು ಬಿಟ್ಟು ಇನ್ನೊಂದು ಚೆನ್ನಾಗಿರೋ ಫೋನು ನಮ್ಮ ಚಾನಲ್ಗೋಸ್ಕರ, ಸುದ್ದಿ ಸೈಕಲ್ ಚಾನಲ್ ಚೆನ್ನಾಗಿ ರೀಚ್ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು, ಒಳ್ಳೆ ವೀಡಿಯೋಸ್ ಹಾಕಬೇಕು, ಒಳ್ಳೆ ಫೋಟೋಶೂಟ್ ಮಾಡಬೇಕು ಅನ್ನೋ ಕಾರಣದಿಂದ ಸ್ಯಾಮ್ಸಂಗ್ ಅಲ್ಟ್ರಾ 25 ತೊಗೊಂಡಿದ್ದೀನಿ. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಯಾರೇನಾದರೂ ಅಂದ್ಕೊಬೋದು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಏಕೆಂದರೆ ನಾವು ಯಾವುದೋ ಒಂದು ಬೇಸಿಕ್ ಸೆಟ್ಟು, ಯಾವುದೋ ಒಂದು ಟೈಮಲ್ಲಿ ಬೇರೆಯವ್ರ ಫೋನ್ ಇಟ್ಕೊಂಡು ಗೇಮ್ ಆಡ್ತಿದ್ದೋ. ಇವತ್ತು ಅತ್ಯಂತ ಕಾಸ್ಟ್ಲಿಯೆಸ್ಟ್ ಫೋನ್ ನನ್ನ ಕೈಲಿದೆ. ಅದನ್ನು ನಾನು ಕ್ಯಾಶ್ ಕೊಟ್ಟು ನಾನು ದುಡ್ದಿರೋ ದುಡ್ಡಿಂದ ತೊಗೊಂಡಿದ್ದೀನಿ ಅನ್ನೋ ನನಗಂತೂ ಹೆಮ್ಮೆ ಇದೆ, ನನಗಂತೂ ಖುಷಿ ಇದೆ. ಕೆಲವ್ರು ಹೇಳ್ತಾರೆ, ಯಾಕೆ ಫೋನ್ ತೊಗೊಂಡೆ, ಯಾವುದಾದ್ರೂ ಚೈನ್ ತೊಗೊಬೋದಿತ್ತು, ಯಾವುದಾದ್ರೂ ಚೈನು ತಗೊಂಡು ಕತ್ತಿಗೆ ಹಾಕೊಬೋದು, ಆದರೆ ಅದರಿಂದ ಮತ್ತೆ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ. ಸೊ ಈ ಫೋನಿಂದ ನಾನು ಸಂಪಾದನೆ ಮಾಡಬೇಕು ಅಂತ ತಗೊಂಡಿದ್ದೀನಿ, ಆ ಉದ್ದೇಶದಿಂದನೇ ತೊಗೊಂಡಿದ್ದೀನಿ. ನೀವೆಲ್ಲರೂ ದಯವಿಟ್ಟು ಸುದ್ದಿ ಸೈಕಲ್ ಚಾನಲ್ನ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಂದು ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಇದೇ ಥರ ಯಾವುದೇ ಫೋನ್ ಬಂದರೂ ತಗೊತೀನಿ. ಹೊಸ್ದಾಗಿ ಏನೇ ಬಂದರೂ ತಗೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ.
ನಿಮ್ಗಳ ಆಶೀರ್ವಾದ, ನಿಮ್ಗಳ ಪ್ರೀತಿ ಸದಾ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಬರೀ ನನ್ನ ಬಗ್ಗೆನೇ ಹೇಳ್ತಾ ಇದ್ದೀನಿ, ಈ ಫೋನ್ ಬಗ್ಗೆ ಫ್ಯೂಚರ್ ಹೇಳ್ತೀನಿ. ಈ ಫೋನು ಬಂದು ಬ್ಯಾಟ್ರಿ ಬಂದು 5000 mAh ಬ್ಯಾಟ್ರಿ ಇದೆ. 5000 ಅಂದರೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಚಾರ್ಜ್ ಆಗೋಗ್ಬಿಡುತ್ತೆ. ಅದಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಮತ್ತು ಬ್ಯಾಕ್ ಕ್ಯಾಮ್ರಾ ಅಂತೂ ತುಂಬ ಚೆನ್ನಾಗಿದೆ. ಒಂದು ವ್ಲಾಗ್ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಮತ್ತು ಅದು ಲೇಟೆಸ್ಟ್ ಫೋನ್ ಆಗಿರೋದ್ರಿಂದ ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಮುಂದೆ 100x ಝೂಮ್ ಇದೆ. 100x ಝೂಮ್ ಹಾಕಿದ್ರೆ ಮಿನಿಮಮ್ ಹತ್ತತ್ರ ಒಂದು 300 ಮೀಟ್ರ್ 400 ಮೀಟ್ರ್ ತುಂಬ ಹತ್ತಿರದಲ್ಲಿ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿ ಝೂಮ್ ಇದೆ. ಮತ್ತು ಇನ್ನು ಗೇಮ್ ಆಡ್ಬೋದು. ಪಬ್ಜಿ ಆಡೋರಿಗೆ ಸಿಕ್ಕಾಪಟ್ಟೆ ಯೂಸ್ ಇದೆ. ಸಖತ್, ಏಕೆಂದರೆ ಡಿಸ್ಪ್ಲೇ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಯೂಸ್ ಆಗ್ತಾ ಇರ್ತದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಆಗುತ್ತೆ. ಸೊ ಆಗಲೇ ಹೇಳಿದ್ನಲ್ಲ, ನಾವಂತೂ ತಗೊಂಡ್ರೆ ನನಗಂತೂ ಸಿಕ್ಕಾಪಟ್ಟೆ ಕಾಸಿಂದೆ ಓಡ್ತಾ ಇರೋ ಪ್ರಪಂಚದಲ್ಲಿ ನನ್ನ ಕನಸು ಅಂತ ತಗೊಂಡ್ರೆ ಫೋನ್ ಇದು. ನಿಜವಾಗ್ಲೂ ಅಷ್ಟೇ ಚೆನ್ನಾಗಿ ಜೋಪಾನ ಮಾಡ್ಬೇಕು ಇದನ್ನು, ಖಂಡಿತವಾಗ್ಲೂ. ಅಂದರೆ ತುಂಬ ಖುಷಿಯಿಂದ ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ ಫೋನ್ ಬಗ್ಗೆ. ಯಾಕೆಂದರೆ ಕೆಲವ್ರು ಕೇಳಿದ್ರು, ಹೆಂಗಿದೆ ಮಗ ಫೋನ್ ಚೆನ್ನಾಗಿದೆಯಾ, ನೀನು ತೊಗೊಂಡಿದ್ಯಲ್ಲ, ನಿಜ ಹೇಳು, ಕರೆಕ್ಟಾಗಿ ಹೇಳು, ಯೂಸ್ ಮಾಡ್ತಿದ್ಯಲ್ಲ ಅಂತಂದರು. ನಾನು ನಿಜ ಹೇಳ್ತೀನಿ, ಇನ್ನೂ ಪೂರ್ತಿಯಾಗಿ ಯೂಸ್ ಮಾಡ್ತಾಯಿಲ್ಲ. ನೋಡಿರಲ್ಲ, ಪೂರ್ತಿಯಾಗಿ ಯೂಸ್ ಮಾಡ್ತಾಯಿಲ್ಲ. ಸೊ ನಿನ್ನೆಯಿಂದ ಅಪ್ಡೇಟ್ ಮಾಡಿದ್ದೀನಿ ಪ್ರತಿಯೊಂದು. ಇದು ನಾನು ಪರ್ಸ್ನಲ್ಗೆ ಏನು ಯೂಸ್ ಮಾಡಲ್ಲ, ನಾನು ಚಾನಲ್ಗೆ ಅಂತ ಯೂಸ್ ಮಾಡ್ತೀನಿ. ಸುದ್ದಿ ಸೈಕಲ್ ಅನ್ನೋ ಚಾನಲ್ಗೆ ಇದನ್ನು ಯೂಸ್ ಮಾಡ್ತೀನಿ. ಮತ್ತು ನಿಜವಾಗ್ಲೂ ಎಲ್ಲ ಕೇಳಿದವ್ರಿಗೆಲ್ಲ ಅದಕ್ಕೋಸ್ಕರ ಎಲ್ರಿಗೂ ಆನ್ಸರ್ ಮಾಡೋಕ್ಕಾಯ್ತಿಲ್ಲ, ವೀಡಿಯೋ ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಆಗಿರ್ಬೋದು, ಕ್ಯಾಮ್ರಾ ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಡಿಸ್ಪ್ಲೇ ಯೂಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಗೇಮ್ ಆಡೋಕ್ಕಂತೂ ನಿಜವಾಗ್ಲೂ ಚೆನ್ನಾಗಿದೆ. ಫೋಟೋ ಶೂಟ್ಗಾಗಿರ್ಬೋದು, ಮತ್ತು ಬ್ಲಾಗ್ ವೀಡಿಯೋ ಮಾಡೋಕ್ಕಾಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿ. ಮತ್ತು ಡಿಸ್ಪ್ಲೇ ನೋಡಿ, ಇಲ್ಲಿ ಲಾಸ್ಟ್ ಟೈಮು 24 ಡಿಫ್ರೆಂಟ್ ಇತ್ತು, ಇದೊಂಥರ ಡಿಫ್ರೆಂಟ್ ಆಗಿದೆ. ಡಿಸ್ಪ್ಲೇ ಒಂಥರ ಡಿಫ್ರೆಂಟ್ ಚೇಂಜ್ ಇದೆ. ಮತ್ತು ಬ್ಯಾಕ್ ಸೈಡಲ್ಲಿ 3 ಕ್ಯಾಮ್ರಾ ಇದೆ. ಅದೆಲ್ಲ ತುಂಬ ಚೆನ್ನಾಗಿ ವರ್ತಿದೆ, ತುಂಬ ಸ್ಮೂತಾಗಿ. ನಿಜವಾಗ್ಲೂ ತುಂಬ ಖುಷಿ ಇದೆ, ಸಿಕ್ಕಾಪಟ್ಟೆ ಖುಷಿ ಇದೆ. ಸ್ಯಾಮ್ಸಂಗ್ ಕಟ್ ನೋಡಿದ್ರಲ್ಲ, ತುಂಬ ಸ್ಮೂತಾಗಿದೆ ಫೋನ್ ಅಂತೂ. ಕ್ಯಾಮ್ರಾ ಅಂತೂ ಅಷ್ಟೇ, ಲೆನ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಕ್ಕೊಟ್ಟಿದ್ದಾರೆ. ಸೈಡ್ಸ್ ನೋಡಿರಿ, ಇದು ಲಾಕ್ಸ್ ಬಟನ್ನು, ಇದು ವಾಲ್ಯೂಮ್ ಬಟನ್ನು. ಸಿಕ್ಕಾಪಟ್ಟೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಮತ್ತು ಇದು ಚಾರ್ಜರು, ಮತ್ತು ಸಿಮ್ ಹಾಕೋದು ನೋಡಿ. ಡಿಸ್ಪ್ಲೇ ಈ ಥರ ಇದೆ, ಸಿಕ್ಕಾಪಟ್ಟೆ ಸ್ಮೂತು ಡಿಸ್ಪ್ಲೇ ಇದೆ. ಮತ್ತು ಇದು ಫೋನ್ ಯೂಸ್ ಮಾಡೋಕ್ಕೆ ಥರ ತುಂಬ ಯೂಸಿಂಗ್ ಚೆನ್ನಾಗಿರುತ್ತೆ. ಒಂಥರ ಫಾಸ್ಟಾಗೂ ಯೂಸ್ ಆಗುತ್ತೆ. ಇದು ಏನೇ ಬೇಕಂದ್ರೂ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಯೂಸ್ ಆಗುತ್ತೆ. ಗೂಗಲ್ಲು ಅದೆಷ್ಟು ಚೆನ್ನಾಗಿ, ತುಂಬ ಸ್ಪೀಡ್ ಯೂಸ್ ಇದೆ, ಸಿಕ್ಕಾಪಟ್ಟೆ ಒಂಥರ ಸ್ಮೂತು. ಇವಾಗ ಏನಾದರೂ ಒಂದು ಬೇಕು ಅಂದರೂ ಟೈಪ್ ಮಾಡೋದಾಗಿರ್ಬೋದು, ಮತ್ತು ಫೋಟೋ ಎಡಿಟ್ ಮಾಡೋದಾಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇವಾಗ ಮತ್ತು ಫೋಟೋ ನೋಡಿದ್ರಲ್ಲಿ ಫೋಟೋ ಇದೆ, ಒಂದು ಎಡಿಟ್ ಮಾಡಬೇಕು ಅಂದರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಎಡಿಟ್ ಮಾಡ್ಬೋದು. ನೋಡಿರಿ, ಇಲ್ಲಿ ಎಡಿಟಿಂಗು ಆಪ್ಷನ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಎಡಿಟ್ ಮಾಡ್ಬೋದು. ಮತ್ತು ಇಲ್ಲಿ ನಾವೇನಾದರೂ ಡ್ರಾ ಬಿಡಿಸಿದ್ರೆ ಅದಲ್ಲೇ ಇರೋ ಥರ ಅನಿಸುತ್ತೆ. ಎಲ್ಲ ಥರ ಬೆಟರ್ ಆಪ್ಷನ್ಸ್ ಇದೆ ಇದರಲ್ಲಿ. ನೋಡಿರಲ್ಲ, ತುಂಬ ಏನೇನೋ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ಅಷ್ಟು ಥರ ಕ್ಯಾಮ್ರಾ ವರ್ಕು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಇನ್ನೂ ಇದ್ರಲ್ಲಿ ನಾನೇನು ಅಪ್ಡೇಟ್ ಮಾಡಿಲ್ಲ. ಸೊ ಇದನ್ನು ಚಾನಲ್ಗೋಸ್ಕರ ತಗೊಂಡಿರೋದಲ್ವ. ಸೆಟ್ಟಿಂಗ್ಸು ಆಗಿರ್ಬೋದು, ಮತ್ತು ಸೆಟ್ಟಿಂಗ್ಸ್ ನೋಡಿ, ಅಬೌಟ್ ಫೋನ್ ಗ್ಯಾಲಕ್ಸಿ S25 ಅಲ್ಟ್ರಾ. ಸ್ಯಾಮ್ಸಂಗ್